ಸಿಎಂ ಡಿಕೆ ಶಿವಕುಮಾರ್ ಅವರು ನೆಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ತೀನಿ ಅಂತಂದ್ರು. ಅದಾದ ಬಳಿಕ ಗಾಣಿಗ ರವಿ ಅವರು ಆಕ್ರೋಶವನ್ನ ಹೊರಹಾಕಿದ್ರು, ಸಿನಿ ತಾರೆಯರ ವಿರುದ್ಧವಾಗಿ ಮಾತಾಡಿದ್ರು. ಈಗ ಮತ್ತೊಬ್ಬ ಶಾಸಕನ ಸರದಿ ಕೂಡ ನೀರಿನ ಪೈಪ್ ಅನ್ನ ಕಟ್ ಮಾಡಿದ್ರೆ ಏನ್ ಮಾಡ್ತಾರೆ? ಹಾಗಾದ್ರೆ ಸಿನಿ ತಾರೆಯರಿಗೆ ಧಮಕಿ ಹಾಕ್ತಿದ್ದಾರಾ ಕೈ ಶಾಸಕರು? ಗಾಣಿಗ ರವಿ ಬಳಿಕ ಶಾಸಕ ಹರೀಶ್ ಗೌಡರ ಸರದಿ ಈಗ ಚಲನಚಿತ್ರ ನಟ ನಟಿಯರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಎಲ್ಲ ರೀತಿ ಅವರಿಗೂ ಕುಡಿಯುವ ನೀರು ಹೋಗುತ್ತೆ, ಕುಡಿಯುವ ನೀರಿನ ಪೈಪ್ ಕಟ್ ಮಾಡಿದ್ರೆ ಬಿಸಿ ಮುಟ್ಟುತ್ತೆ, ನೀರಿನ ಪೈಪ್ ಕಟ್ ಮಾಡಿಸೋಣ ಅಂತೇಳಿ ಹರೀಶ್ ಗೌಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಲ ನೆಲ ಭಾಷೆ ವಿಚಾರ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಪಾಲ್ಗೊಳ್ಳುವುದು ಪಕ್ಷಾತೀತ ಹೋರಾಟ ನಡೆದಾಗ ನೀವು ಕಾಂಗ್ರೆಸ್ ಪಕ್ಷದ ಬಾವುಟದ ಅಡಿಯಲ್ಲಿ ಒಂದು ಪಕ್ಷದ ಚಿಹ್ನೆ ಅಡಿಯಲ್ಲಿ ನೀವು ಪ್ರತಿಭಟನೆ ಮಾಡಿದಾಗ ಅಲ್ಲಿ ಪಾಲ್ಗೊಳ್ಳುವಂತದ್ದು ಸರಿನಾ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿಜ ನಾನು ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ನೆಲ, ನಾವು ಅದರಿಂದ ತಾನೇ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿರೋದು. ಅವ್ರಿಗೂ ಕೂಡ ನೀರು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? 100%. ಈಗ ನಮ್ಮ ಮನೆಗೆ ಬೇರೆ ನೀರು ಬರ್ತದೆ, ಅವ್ರ ಮನೆಗೆ ಬೇರೆ ನೀರು ಬರ್ತದ. ನನ್ನ ಮನೆಗೆ ಬರೋ ಪೈಪಲ್ಲೇ ತಾನೆ ಅವ್ರ ಮನೆಗೂ ಪೈಪಲ್ಲಿ ನೀರು ಹೋಗೋದು. ಈಗ ಅವ್ರ ಮನೆ ಪೈಪ್ ನ ಕಟ್ ಮಾಡ್ಬಿಟ್ರೆ ಅವ್ರು ಒಪ್ಕೊಂತಾರ? ನೀರು ನಿಲ್ಸಿದ್ರೆ ಬಡವರಿಗೆ ನೀರು ನಿಲ್ಸಿದ್ರೆ ಏನು ತೊಂದರೆ ಆಗಲ್ಲ. ಇವ್ರ ಮನೆಗೆ ನೀರು ನಿಲ್ಸಿದ್ರೆ ಇವ್ರಿಗೆ ತೊಂದರೆ ಆಗುತ್ತಾ? ನಿಲ್ಸಿಸೋದ ಬಿಡಿ, ನೋಡೋದ ಅದೇನಾಗುತ್ತೆ ಅಂತ ಅಂದ್ಬಿಟ್ಟು ಅವಾಗ ಅವರು ಮೇಕೆದಾಟು ಬೇಕು. ಈಗ ನಮ್ಮಲ್ಲೇನೆ ನಮ್ಮ ಮೈಸೂರು ಭಾಗಕ್ಕೆ, ಮೈಸೂರು ಡಿವಿಷನ್ಗೆ ಹೇಳ್ಬೇಕು ಅಂತಂದ್ರೆ ಮೇಳಪುರದ ಯೋಜನೆ, ಉಂಡುವಾಡಿ ಯೋಜನೆ ಇವೆಲ್ಲವನ್ನು ಮಾಡ್ತಾ ಇದೀವಿ. ಇವೆಲ್ಲವನ್ನು ಮಾಡ್ತಾ ಇರೋದು ಏನಕ್ಕೆ? ನಮ್ಮ ಜನಕ್ಕೆ ನೀರಿನ ಸಮಸ್ಯೆಗಳು ಯಾವುದೇ ತರವಾದ ಆಗಬಾರ್ದು. ನಮ್ಮ ಜಲ ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಇವ್ರಿಗೂ ಆ ಮಹಾನ್ ನಟರುಗಳಿಗೆ ಆ ಬುದ್ಧಿಗಳು ಇರಬೇಕು. ಒಬ್ಬ ನಾಯಕ ನಟಿ ಬರಲಿಲ್ಲ, ಬರ್ಬೇಕಲ್ವಾ? ಬುದ್ಧಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ಸುತ್ತೆ? ಆ ಬುದ್ಧಿ ಬರಬೇಕು ಅಂತ ಅಂದ್ರೆ ಅವರು ನಮ್ಮ ಜನಪ್ರತಿನಿಧಿಗಳ ಹತ್ರ ಅವ್ರಿಗೆ ತೊಂದರೆ ಆದಾಗ ಬರ್ತಾರಲ್ಲ, ಅವಾಗ ನಾವು ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಅವ್ರ ಕೆಲಸವನ್ನ, ಅವರು ನಮ್ಮನ್ನ ಎಷ್ಟು ನಿರ್ಲಕ್ಷ್ಯದಿಂದ ನೋಡ್ತಾ ಇದಾರೆ, ಅಷ್ಟೇ ನಿರ್ಲಕ್ಷ್ಯತೆಯಿಂದ ಅವ್ರನ್ನ ನೋಡಿದ್ರೆ ಅವಾಗ ಅವ್ರಿಗೆ ಬುದ್ಧಿ ಬರ್ತದೆ. ಅವ್ರು ಸಬ್ಸಿಡಿ ಕೇಳ್ಕೊಂಡ್ ಬರ್ತಾರೆ, ಇಲ್ಲ ಯಾವ್ದೋ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಏನೋ ತೊಂದರೆ ಆಗ್ತದೆ, ಇಲ್ಲ ಶೂಟಿಂಗ್ ಸ್ಪಾಟ್ ಕೊಡಲ್ಲ, ಅವಾಗ ಪರ್ಮಿಷನ್ ಕೇಳ್ಕೊಂಡ್ ಬರ್ತಾರೆ. ಈಗ ನಮ್ಮ ಸರ್ಕಾರಿ ಕಚೇರಿಗಳಲ್ಲೆಲ್ಲ ಅವರು ಶೂಟಿಂಗ್ ಮಾಡೋದವರು ನಿಲ್ಲಿಸ್ಬೇಕಂತ ಹೇಳ್ತೀರಾ? ನಿಲ್ಲಿಸಬೇಕು ಅಂತಲ್ಲ, ಇವರು ನಮ್ಮ ಕರ್ನಾಟಕದ ವಿಚಾರವಾಗಿ ನಿರ್ಲಕ್ಷ್ಯ ತೋರಿಸಿದ್ರೆ ನಾವು ಅವಾಗ ನಿಲ್ಲಿಸಲೇಬೇಕು, ಅವ್ರನ್ನ ನಿರ್ಲಕ್ಷಿಸಲೇಬೇಕು. ಅವ್ರನ್ನ ಕುಡಿಯೋ ನೀರು ಸಂಬಂಧಪಟ್ಟಂತ ಕೂಡ ಅವ್ರಿಗೆ ಏನು ನೀವ್ ಹೇಳಿದ್ರಾಗ್ಲಿ, ಅಂದ್ರೆ ಒಂದು ಬಿಸಿ ಬರ್ಬೇಕಂದ್ರೆ ಅವ್ರಿಗೆ ಪೈಪ್ ಸಂಬಂಧಪಟ್ಟಂತ ನೋಡೋಣ ಅಂತ ನಾನು ಹೇಳ್ತಾ ಇರೋದು. ಅವ್ರಿಗೆ ನಿಲ್ಸಿದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರ? ಅವ್ರಿಗೆ ಬಿಸಿ ತಟ್ಟಲ್ವಾ? ಎಲ್ಲಾರು ಕುಡಿಯೋ ನೀರನ್ನೇ ತಾನೆ ಅವ್ರನ್ನು ಕುಡಿತಾ ಇರೋದು. ಎಲ್ಲಾರ ಮನೆಗೂ ಹೋಗೋದ್ನ, ಎಲ್ಲಾರ ಮನೆಗೂ ಬಂದಾದಾಗ ಅವ್ರ ಮನೆಗೂ ಬಂದಾಗ ಅವ್ರಿಗೆ ಬಿಸಿ ತಟ್ಟಲ್ವಾ? ಅದು ಕುಡಿಯಕ್ ನೀರಿಲ್ಲ ಅಂತಂದ್ರೆ, ಉಸಿರಾಡಕ್ ಗಾಳಿ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಬದುಕಕ್ಕೆ ಆಗಲ್ಲ. ಕುಡಿಯೋ ನೀರಿಗಾಗಿ ಹೋರಾಟ ಮಾಡ್ತಾ ಇರೋದು. ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾವ್ರೆ, ನಾವು ಹೋಗ್ಬಾರ್ದು ಅಂತ ಏನಾದ್ರು ಅವ್ರಿಗೆ ತಾಕೀತ್ ಮಾಡೋರ? ಅವೆಲ್ಲ ಮಾಡಬಾರ್ದು. ಚಿತ್ರನಟರು ಏನಿಗೆ ಬರಬೇಕು ಅಂತಂದ್ರೆ, ನಮ್ಮ ಜನ, ನಮ್ಮ ಸಮಾಜದಲ್ಲಿ ಅವ್ರು ಬಂದಾಗ ಸರ್ಕಾರಗಳಿಗೆ ಒತ್ತಡ ಬರ್ತದೆ. ಯಾವುದೇ ಒಂದು ಸಂಸ್ಥೆ ವಿಚಾರವಾಗಿ ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತವೆ ಕನ್ನಡದ ಬಗ್ಗೆ. ಅವರು ನಮ್ಮ ಭಾಷೆಯನ್ನ, ನಮ್ಮ ಜಲವನ್ನ, ನಮ್ಮ ನೆಲವನ್ನ, ನಮ್ಮ ಕರ್ನಾಟಕ ರಾಜ್ಯದ ಹಿತವನ್ನ, ಅವರು ಹಿತಾಸಕ್ತಿನ ಕಾಪಾಡಲಿಲ್ಲ ಅಂತಂದ್ರೆ ನಾವು ಅವ್ರ ಹಿತಾಸಕ್ತಿನ ಕಾಪಾಡಬೇಕು ಬಿಡಬೇಕು ಅಂತ ಯೋಚನೆಯನ್ನ ನಮ್ಮ ನಾಯಕರುಗಳು ಮಾಡ್ತಾರೆ. ನಮಸ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರು ನೆಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ತೀನಿ ಅಂತಂದ್ರು. ಅದಾದ ಬಳಿಕ ಗಾಣಿಗ ರವಿ ಅವರು ಆಕ್ರೋಶವನ್ನ ಹೊರಹಾಕಿದ್ರು, ಸಿನಿ ತಾರೆಯರ ವಿರುದ್ಧವಾಗಿ ಮಾತಾಡಿದ್ರು. ಈಗ ಮತ್ತೊಬ್ಬ ಶಾಸಕನ ಸರದಿ ಕೂಡ ನೀರಿನ ಪೈಪ್ ಅನ್ನ ಕಟ್ ಮಾಡಿದ್ರೆ ಏನ್ ಮಾಡ್ತಾರೆ? ಹಾಗಾದ್ರೆ ಸಿನಿ ತಾರೆಯರಿಗೆ ಧಮಕಿ ಹಾಕ್ತಿದ್ದಾರಾ ಕೈ ಶಾಸಕರು? ಗಾಣಿಗ ರವಿ ಬಳಿಕ ಶಾಸಕ ಹರೀಶ್ ಗೌಡರ ಸರದಿ ಈಗ ಚಲನಚಿತ್ರ ನಟ ನಟಿಯರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಎಲ್ಲ ರೀತಿ ಅವರಿಗೂ ಕುಡಿಯುವ ನೀರು ಹೋಗುತ್ತೆ, ಕುಡಿಯುವ ನೀರಿನ ಪೈಪ್ ಕಟ್ ಮಾಡಿದ್ರೆ ಬಿಸಿ ಮುಟ್ಟುತ್ತೆ, ನೀರಿನ ಪೈಪ್ ಕಟ್ ಮಾಡಿಸೋಣ ಅಂತೇಳಿ ಹರೀಶ್ ಗೌಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಲ ನೆಲ ಭಾಷೆ ವಿಚಾರ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಪಾಲ್ಗೊಳ್ಳುವುದು ಪಕ್ಷಾತೀತ ಹೋರಾಟ ನಡೆದಾಗ ನೀವು ಕಾಂಗ್ರೆಸ್ ಪಕ್ಷದ ಬಾವುಟದ ಅಡಿಯಲ್ಲಿ ಒಂದು ಪಕ್ಷದ ಚಿಹ್ನೆ ಅಡಿಯಲ್ಲಿ ನೀವು ಪ್ರತಿಭಟನೆ ಮಾಡಿದಾಗ ಅಲ್ಲಿ ಪಾಲ್ಗೊಳ್ಳುವಂತದ್ದು ಸರಿನಾ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿಜ ನಾನು ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ನೆಲ, ನಾವು ಅದರಿಂದ ತಾನೇ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿರೋದು. ಅವ್ರಿಗೂ ಕೂಡ ನೀರು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? 100%. ಈಗ ನಮ್ಮ ಮನೆಗೆ ಬೇರೆ ನೀರು ಬರ್ತದೆ, ಅವ್ರ ಮನೆಗೆ ಬೇರೆ ನೀರು ಬರ್ತದ. ನನ್ನ ಮನೆಗೆ ಬರೋ ಪೈಪಲ್ಲೇ ತಾನೆ ಅವ್ರ ಮನೆಗೂ ಪೈಪಲ್ಲಿ ನೀರು ಹೋಗೋದು. ಈಗ ಅವ್ರ ಮನೆ ಪೈಪ್ ನ ಕಟ್ ಮಾಡ್ಬಿಟ್ರೆ ಅವ್ರು ಒಪ್ಕೊಂತಾರ? ನೀರು ನಿಲ್ಸಿದ್ರೆ ಬಡವರಿಗೆ
ನೀರು ನಿಲ್ಸಿದ್ರೆ ಏನು ತೊಂದರೆ ಆಗಲ್ಲ. ಇವ್ರ ಮನೆಗೆ ನೀರು ನಿಲ್ಸಿದ್ರೆ ಇವ್ರಿಗೆ ತೊಂದರೆ ಆಗುತ್ತಾ? ನಿಲ್ಸಿಸೋದ ಬಿಡಿ, ನೋಡೋದ ಅದೇನಾಗುತ್ತೆ ಅಂತ ಅಂದ್ಬಿಟ್ಟು ಅವಾಗ ಅವರು ಮೇಕೆದಾಟು ಬೇಕು. ಈಗ ನಮ್ಮಲ್ಲೇನೆ ನಮ್ಮ ಮೈಸೂರು ಭಾಗಕ್ಕೆ, ಮೈಸೂರು ಡಿವಿಷನ್ಗೆ ಹೇಳ್ಬೇಕು ಅಂತಂದ್ರೆ ಮೇಳಾಪುರದ ಯೋಜನೆ, ಉಂಡುವಾಡಿ ಯೋಜನೆ ಇವೆಲ್ಲವನ್ನು ಮಾಡ್ತಾ ಇದೀವಿ. ಇವೆಲ್ಲವನ್ನು ಮಾಡ್ತಾ ಇರೋದು ಏನಕ್ಕೆ? ನಮ್ಮ ಜನಕ್ಕೆ ನೀರಿನ ಸಮಸ್ಯೆಗಳು ಯಾವುದೇ ತರವಾದ ಆಗಬಾರ್ದು. ನಮ್ಮ ಜಲ ನಾವು ಉಪಯೋಗಿಸ್ಕೊಳ್ಬೇಕಾದ್ರು ಅಂತ. ಇವ್ರಿಗೂ ಆ ಮಹಾನ್ ನಟರುಗಳಿಗೆ ಆ ಬುದ್ಧಿಗಳು ಇರಬೇಕು. ಒಬ್ಬ ನಾಯಕ ನಟಿ ಬರಲಿಲ್ಲ, ಬರ್ಬೇಕಲ್ವಾ? ಬುದ್ಧಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ಸುತ್ತೆ? ಆ ಬುದ್ಧಿ ಬರಬೇಕು ಅಂತ ಅಂದ್ರೆ ಅವರು ನಮ್ಮ ಜನಪ್ರತಿನಿಧಿಗಳ ಹತ್ರ ಅವ್ರಿಗೆ ತೊಂದರೆ ಆದಾಗ ಬರ್ತಾರಲ್ಲ, ಅವಾಗ ನಾವು ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಅವ್ರ ಕೆಲಸವನ್ನ, ಅವರು ನಮ್ಮನ್ನ ಎಷ್ಟು ನಿರ್ಲಕ್ಷ್ಯದಿಂದ ನೋಡ್ತಾ ಇದ್ರೆ ಅಷ್ಟೇ ನಿರ್ಲಕ್ಷ್ಯತೆಯಿಂದ ಅವ್ರನ್ನ ನೋಡಿದ್ರೆ ಅವಾಗ ಅವ್ರಿಗೆ ಬುದ್ಧಿ ಬರ್ತದೆ. ಅವ್ರು ಸಬ್ಸಿಡಿ ಕೇಳ್ಕೊಂಡ್ ಬರ್ತಾರೆ, ಇಲ್ಲ ಯಾವ್ದೋ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಏನೋ ತೊಂದರೆ ಆಗ್ತದೆ, ಇಲ್ಲ ಶೂಟಿಂಗ್ ಸ್ಪಾಟ್ ಕೊಡಲ್ಲ, ಅವಾಗ ಪರ್ಮಿಷನ್ ಕೇಳ್ಕೊಂಡ್ ಬರ್ತಾರೆ. ಈಗ ನಮ್ಮ ಸರ್ಕಾರಿ ಕಚೇರಿಗಳಲ್ಲೆಲ್ಲ ಅವರು ಶೂಟಿಂಗ್ ಮಾಡಲ್ಲ. ಅವರು ನಿಲ್ಸ್ಬೇಕಂತ ಹೇಳ್ತೀರಾ? ನಿಲ್ಲಿಸಬೇಕು ಅಂತಲ್ಲ, ಇವರು ನಮ್ಮ ಕರ್ನಾಟಕದ ವಿಚಾರವಾಗಿ ನಿರ್ಲಕ್ಷ್ಯ ತೋರಿಸಿದ್ರೆ ನಾವು ಅವಾಗ ನಿಲ್ಲಿಸಲೇಬೇಕು, ಅವ್ರನ್ನ ನಿರ್ಲಕ್ಷಿಸಲೇಬೇಕು. ಅವ್ರನ್ನ ಕುಡಿಯೋ ನೀರು ಸಂಬಂಧಪಟ್ಟಂತೆ ಕೂಡ ಅವ್ರಿಗೆ ಏನು ನೀವ್ ಹೇಳಿದ್ರಾಗ್ಲಿ, ಅಂದ್ರೆ ಒಂದು ಬಿಸಿ ಬರ್ಬೇಕಂದ್ರೆ ಅವ್ರಿಗೆ ಪೈಪ್ ಸಂಬಂಧಪಟ್ಟಂತ ನೋಡೋಣ ಅಂತ ನಾನು ಹೇಳ್ತಾ ಇರೋದು. ಅವ್ರಿಗೆ ನಿಲ್ಸಿದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರ? ಅವ್ರಿಗೆ ಬಿಸಿ ತಟ್ಟಲ್ವಾ? ಎಲ್ಲಾರು ಕುಡಿಯೋ ನೀರ್ನೇ ತಾನೆ ಅವ್ರನ್ನು ಕುಡಿತಾ ಇರೋದು. ಎಲ್ಲಾರ ಮನೆಗೂ ಹೋಗೋದ್ನ, ಎಲ್ಲಾರ ಮನೆಗೂ ಬಂದಾದಾಗ ಅವ್ರ ಮನೆಗೂ ಬಂದಾಗ ಅವ್ರಿಗೆ ಬಿಸಿ ತಟ್ಟಲ್ವಾ? ಅದು ಕುಡಿಯಕ್ ನೀರಿಲ್ಲ ಅಂತಂದ್ರೆ, ಉಸಿರಾಡಕ್ ಗಾಳಿ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಬದುಕಕ್ಕೆ ಆಗಲ್ಲ. ಕುಡಿಯೋ ನೀರ್ಗಾಗಿ ಹೋರಾಟ ಮಾಡ್ತಾ ಇರೋದು. ಅದರಲ್ಲಿ ಇನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾವ್ರೆ, ನಾವು ಹೋಗ್ಬಾರ್ದು ಅಂತ ಏನಾದ್ರು ಅವ್ರಿಗೆ ತಾಕೀತ್ ಮಾಡೋರ? ಅವೆಲ್ಲ ಮಾಡಬಾರ್ದು. ಚಿತ್ರನಟರು ಏನಿಗೆ ಬರಬೇಕು ಅಂತಂದ್ರೆ, ನಮ್ಮ ಜನ, ನಮ್ಮ ಸಮಾಜದಲ್ಲಿ ಅವ್ರು ಬಂದಾಗ ಸರ್ಕಾರಗಳಿಗೆ ಒತ್ತಡ ಬರ್ತದೆ. ಯಾವುದೇ ಒಂದು ಸಂಸ್ಥೆ ವಿಚಾರವಾಗಿ ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತವೆ ಕನ್ನಡದ ಬಗ್ಗೆ. ಅವರು ನಮ್ಮ ಭಾಷೆಯನ್ನ, ನಮ್ಮ ಜಲವನ್ನ, ನಮ್ಮ ನೆಲವನ್ನ, ನಮ್ಮ ಕರ್ನಾಟಕ ರಾಜ್ಯದ ಹಿತವನ್ನ, ಅವರು ಹಿತಾಸಕ್ತಿನ ಕಾಪಾಡಲಿಲ್ಲ ಅಂತಂದ್ರೆ ನಾವು ಅವ್ರ ಹಿತಾಸಕ್ತಿನ ಕಾಪಾಡಬೇಕು ಬಿಡಬೇಕು ಅಂತ ಯೋಚನೆಯನ್ನ ನಮ್ಮ ನಾಯಕರುಗಳು ಮಾಡ್ತಾರೆ. ನಮಸ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ತೀನಿ ಅಂತಂದ್ರು. ಅದಾದ ಬಳಿಕ ಗಾಣಿಗ ರವಿ ಅವರು ಆಕ್ರೋಶವನ್ನ ಹೊರಹಾಕಿದ್ರು, ಸಿನಿ ತಾರೆಯರ ವಿರುದ್ಧವಾಗಿ ಮಾತಾಡಿದ್ರು. ಈಗ ಮತ್ತೊಬ್ಬ ಶಾಸಕನ ಸರದಿ ಕೂಡ ನೀರಿನ ಪೈಪನ್ನ ಕಟ್ ಮಾಡಿದ್ರೆ ಏನ್ ಮಾಡ್ತಾರೆ? ಹಾಗಾದ್ರೆ ಸಿನಿ ತಾರೆಯರಿಗೆ ಧಮಕಿ ಹಾಕ್ತಿದ್ದ ಅರಾಕೈ ಶಾಸಕರು. ಗಣಿಗ ರವಿ ಬಳಿಕ ಶಾಸಕ ಹರೀಶ್ ಗೌಡರ ಸರದಿ ಈಗ ಚಲನಚಿತ್ರ ನಟ ನಟಿಯರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಎಲ್ಲ ರೀತಿ ಅವರಿಗೂ ಕುಡಿಯುವ ನೀರು ಹೋಗುತ್ತೆ, ಕುಡಿಯುವ ನೀರಿನ ಪೈಪ್ ಕಟ್ ಮಾಡಿದ್ರೆ ಬಿಸಿ ಮುಟ್ಟುತ್ತೆ, ನೀರಿನ ಪೈಪ್ ಕಟ್ ಮಾಡಿಸೋಣ ಅಂತೇಳಿ ಹರೀಶ್ ಗೌಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಲ, ನೆಲ, ಭಾಷೆ ವಿಚಾರ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಪಾಲ್ಗೊಳ್ಳುವುದು ಪಕ್ಷಾತೀತ ಹೋರಾಟ ನಡೆದಾಗ, ನೀವು ಕಾಂಗ್ರೆಸ್ ಪಕ್ಷದ ಬಾವುಟದ ಅಡಿಯಲ್ಲಿ ಒಂದು ಪಕ್ಷದ ಚಿಹ್ನೆಯಲ್ಲಿ ನೀವು ಪ್ರತಿಭಟನೆ ಮಾಡಿದಾಗ ಅಲ್ಲಿ ಪಾಲ್ಗೊಳ್ಳುವಂತದ್ದು ಸರಿನಾ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿಜ ನಾನು ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ನೆಲ, ನಾವು ಅದರಿಂದ ತಾನೇ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿರೋದು. ಅವ್ರಿಗೂ ಕುಡಿಯೋ ನೀರು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? 100%. ಈಗ ನಮ್ಮ ಮನೆಗೆ ಬೇರೆ ನೀರು ಬರ್ತದೆ, ಅವ್ರ ಮನೆಗೆ ಬೇರೆ ನೀರು ಬರ್ತದ. ನನ್ನ ಮನೆಗೆ ಬರೋ ಪೈಪಲ್ಲೇ ತಾನೆ ಅವ್ರ ಮನೆಗೂ ಪೈಪಲ್ಲಿ ನೀರು ಹೋಗೋದು. ಈಗ ಅವ್ರ ಮನೆ ಪೈಪ್ ನ ಕಟ್ ಮಾಡ್ಬಿಟ್ರೆ ಅವ್ರು ಒಪ್ಕೊಂತಾರ? ನೀರು ನಿಲ್ಸಿದ್ರೆ, ಬಡವರಿಗೆ ನೀರು ನಿಲ್ಸಿದ್ರೆ ಏನು ತೊಂದರೆ ಆಗಲ್ಲ. ಇವ್ರ ಮನೆಗೆ ನೀರು ನಿಲ್ಸಿದ್ರೆ ಇವ್ರಿಗೆ ತೊಂದರೆ ಆಗುತ್ತಾ? ನಿಲ್ಸಿಸೋದ ಬಿಡಿ, ನೋಡೋದ ಅದೇನಾಗುತ್ತೆ ಅಂತ ಅಂದ್ಬಿಟ್ಟು ಅವಾಗ ಅವರು ಮೇಕೆದಾಟು ಬೇಕು. ಈಗ ನಮ್ಮಲ್ಲೇನೆ ನಮ್ಮ ಮೈಸೂರು ಭಾಗಕ್ಕೆ, ಮೈಸೂರು ಡಿವಿಷನ್ಗೆ ಹೇಳ್ಬೇಕು ಅಂತಂದ್ರೆ ಮೇಳಾಪುರದ ಯೋಜನೆ, ಉಂಡುವಾಡಿ ಯೋಜನೆ ಇವೆಲ್ಲವನ್ನು ಮಾಡ್ತಾ ಇದೀವಿ. ಇವೆಲ್ಲವನ್ನು ಮಾಡ್ತಾ ಇರೋದು ಏನಕ್ಕೆ? ನಮ್ಮ ಜನಕ್ಕೆ ನೀರಿನ ಸಮಸ್ಯೆಗಳು ಯಾವುದೇ ತರವಾದ ಆಗಬಾರ್ದು. ನಮ್ಮ ಜಲ ನಾವು ಉಪಯೋಗಿಸ್ಕೊಳ್ಬೇಕಾದ್ರು ಅಂತ. ಇವ್ರಿಗೂ ಆ ಮಹಾನ್ ನಟರುಗಳಿಗೆ ಆ ಬುದ್ಧಿಗಳು ಇರಬೇಕು. ಒಬ್ಬ ನಾಯಕ ನಟಿ ಬರಲಿಲ್ಲ, ಬರ್ಬೇಕಲ್ವಾ? ಬುದ್ಧಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ಸುತ್ತೆ? ಆ ಬುದ್ಧಿ ಬರಬೇಕು ಅಂತ ಅಂದ್ರೆ ಅವರು ನಮ್ಮ ಜನಪ್ರತಿನಿಧಿಗಳ ಹತ್ರ ಅವ್ರಿಗೆ ತೊಂದರೆ ಆದಾಗ ಬರ್ತಾರಲ್ಲ, ಅವಾಗ ನಾವು ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಅವ್ರ ಕೆಲಸವನ್ನ, ಅವರು ನಮ್ಮನ್ನ ಎಷ್ಟು ನಿರ್ಲಕ್ಷ್ಯದಿಂದ ನೋಡ್ತಾ ಇದ್ರೆ ಅಷ್ಟೇ ನಿರ್ಲಕ್ಷ್ಯತೆಯಿಂದ ಅವ್ರನ್ನ ನೋಡಿದ್ರೆ ಅವಾಗ ಅವ್ರಿಗೆ ಬುದ್ಧಿ ಬರ್ತದೆ. ಅವ್ರು ಸಬ್ಸಿಡಿ ಕೇಳ್ಕೊಂಡ್ ಬರ್ತಾರೆ, ಇಲ್ಲ ಯಾವ್ದೋ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಏನೋ ತೊಂದರೆ ಆಗ್ತದೆ, ಇಲ್ಲ ಶೂಟಿಂಗ್ ಸ್ಪಾಟ್ ಕೊಡಲ್ಲ, ಅವಾಗ ಪರ್ಮಿಷನ್ ಕೇಳ್ಕೊಂಡ್ ಬರ್ತಾರೆ. ಈಗ ನಮ್ಮ ಸರ್ಕಾರಿ ಕಚೇರಿಗಳಲ್ಲೆಲ್ಲ ಅವರು ಶೂಟಿಂಗ್ ಮಾಡಲ್ಲ. ಅವರು ನಿಲ್ಸ್ಬೇಕಂತ ಹೇಳ್ತೀರಾ? ನಿಲ್ಲಿಸಬೇಕು ಅಂತಲ್ಲ, ಇವರು ನಮ್ಮ ಕರ್ನಾಟಕದ ವಿಚಾರವಾಗಿ ನಿರ್ಲಕ್ಷ್ಯ ತೋರಿಸಿದ್ರೆ ನಾವು ಅವಾಗ ನಿಲ್ಲಿಸಲೇಬೇಕು, ಅವ್ರನ್ನ ನಿರ್ಲಕ್ಷಿಸಲೇಬೇಕು. ಅವ್ರನ್ನ
ಕುಡಿಯೋ ನೀರು ಸಂಬಂಧಪಟ್ಟಂತ ಕೂಡ ಅವ್ರಿಗೆ ಏನು ನೀವ್ ಹೇಳಿದ್ರಾಗ್ಲಿ ಅಂದ್ರೆ ಒಂದು ಬಿಸಿ ಬರ್ಬೇಕಂದ್ರೆ ಅವ್ರಿಗೆ ಪೈಪ್ ಸಂಬಂಧಪಟ್ಟಂತ ನೋಡೋಣ ಅಂತ ನಾನು ಹೇಳ್ತಾ ಇರೋದು ಅವ್ರಿಗೆ ನಿಲ್ಸಿದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರ? ಅವ್ರಿಗೆ ಬಿಸಿ ತಟ್ಟಲ್ವಾ? ಎಲ್ಲಾರು ಕುಡಿಯೋ ನೀರ್ನೇ ತಾನೆ ಅವ್ರನ್ನು ಕುಡಿತಾ ಇರೋದು. ಎಲ್ಲಾರ ಮನೆಗೂ ಹೋಗದ್ನ ಎಲ್ಲಾರ ಮನೆಗೂ ಬಂದಾದಾಗ ಅವ್ರ ಮನೆಗೂ ಬಂದಾಗ ಅವ್ರಿಗೆ ಬಿಸಿ ತಟ್ಟಲ್ವಾ? ಅದು ಕುಡಿಯಕ್ ನೀರಿಲ್ಲ ಅಂತಂದ್ರೆ, ಉಸಿರಾಡಕ್ ಗಾಳಿ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಬದುಕಕ್ಕೆ ಆಗಲ್ಲ. ಕುಡಿಯೋ ನೀರಿಗಾಗಿ ಹೋರಾಟ ಮಾಡ್ತಾರೆ. ಅದರಲ್ಲಿ ಇನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾವ್ರೆ ಹೋಗ್ಬಾರ್ದು ಅಂತ ಏನಾದ್ರು ಅವ್ರಿಗೆ ತಾಕೀತ್ ಮಾಡೋರ? ಅವೆಲ್ಲ ಮಾಡಬಾರ್ದು. ಚಿತ್ರನಟರು ಏನಿಗೆ ಬರಬೇಕು ಅಂತಂದ್ರೆ, ನಮ್ಮ ಜನ ನಮ್ಮ ಸಮಾಜದಲ್ಲಿ ಅವ್ರು ಬಂದಾಗ ಸರ್ಕಾರಗಳಿಗೆ ಒತ್ತಡ ಬರ್ತದೆ. ಯಾವುದೇ ಒಂದು ಸಂಸ್ಥೆ ವಿಚಾರವಾಗಿ ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತವೆ ಕನ್ನಡದ ಬಗ್ಗೆ. ಅವರು ನಮ್ಮ ಭಾಷೆಯನ್ನ, ನಮ್ಮ ಜಲವನ್ನ, ನಮ್ಮ ನೆಲವನ್ನ, ನಮ್ಮ ಕರ್ನಾಟಕ ರಾಜ್ಯದ ಹಿತವನ್ನ ಅವರು ಹಿತಾಸಕ್ತಿನ ಕಾಪಾಡಲಿಲ್ಲ ಅಂತಂದ್ರೆ ನಾವು ಅವ್ರ ಹಿತಾಸಕ್ತಿನ ಕಾಪಾಡಬೇಕು ಬಿಡಬೇಕು ಅಂತ ಯೋಚನೆಯನ್ನ ನಮ್ಮ ನಾಯಕರುಗಳು ಮಾಡ್ತಾರೆ. ನಮಸ್ತೆ.